ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಮಾಜಿ ವಿದ್ಯಾರ್ಥಿ ಒಂದು ಶಾಲೆ ಅಥವಾ ಆ ಶಾಲೆಯಲ್ಲಿ ಇರತಕ್ಕಂಥ ಶಿಕ್ಷಕರಿಗೆ ಬುದ್ಧಿ ಪ್ರದಾಯಕ ಸಿದ್ಧಿ ವಿನಾಯಕ ಸಲಹೋ ದೇವ ಸಿದ್ಧಿ ವಿನಾಯಕ ಸಲಹೋ ದೇವ ಈಗ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ನಿಮ್ಮಲ್ಲಿ ಕರ್ಪಟ್ಟಿದ್ದಾರೆ ಟೀಚರ್ ಅವರ ನೇತೃತ್ವದಲ್ಲಿ ಇದ್ದಾರೆ. ನೇರ ವಯಸ್ಸಿನ ವಿದ್ಯಾರ್ಥಿಗಳು ವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗ್ತಾ ಇದ್ದಾರೆ. ವೇದಿಕೆಯ ಮುಂದುಗಡೆ ಆಗ್ತಾ ಇದ್ದಾರೆ. ನಮ್ಮದು ಬೆಳಗಾವಿ ಶಿಕ್ಷಣ ಸಂಸ್ಥೆಯ NSPI ಸ್ಮರಣಾರ್ಥ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆ 33 ವರ್ಷದಿಂದ ಮಾತೃಭಾಷೆ ಒಂದು ನಿಟ್ಟಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಮಕ್ಕಳಿಗೆ ನಾವು ಶಿಕ್ಷಣ ಕೊಡ್ತಾ ಬಂದಿದ್ದೇವೆ. ಅನೇಕ ಮಕ್ಕಳು ಸಾಧನೆ ಮಾಡಿ ತಮ್ಮದೇ ಆದ ಒಂದು ವಿಶಿಷ್ಟತೆ ಗುರುತನ್ನು ಸಮಾಜದಲ್ಲಿ ಗುರುತಿಸಿಕೊಂಡಾರೆ. ಅದರ ಒಂದು ಗುರುತು ಹಾಗೆನ ನಾವು ಇಂದಿನ ಮುಖ್ಯ ಅತಿಥಿಗಳಾಗಿ ನಮ್ಮ ಮಗುವನ್ನೇ ಹಿಮಾಲಯದ ಒಂದು ಮಟ್ಟವನ್ನು ಏರಿ ಸಾಧನೆ ಮಾಡಿದ ಅಕ್ಷಯ್ ದೇಶಪಾಂಡೆ ಅವರನ್ನು ನಾವು ಮುಖ್ಯ ಅತಿಥಿಗಳನ್ನಾಗಿ ಆಹ್ವಾನಿಸಿದ್ದೇವೆ. ಇಂದು ವಾರ್ಷಿಕ ಕ್ರೀಡಾಕೂಟ ಅಂತ ಹೇಳಿಕ್ಕೆ ನಮಗೆ ಭಾಳ ಆನಂದ ಅನ್ನಿಸ್ತದೆ. ಮತ್ತು ಅಧ್ಯಕ್ಷ ಸ್ಥಾನವನ್ನು ನಮ್ಮ ಬೆಳಗಾವಿ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾದ ಚಿಂತಾಮಣಿ ಗ್ರಾಮೋಪಾಧ್ಯಾಯ ಸರ್ ಅವರು ಸಹ ಆಗಮಿಸಿದ್ದಾರೆ. ಮಕ್ಕಳು ಭಾಳ ಉತ್ಸಾಹದಿಂದ ಭಾಗವಹಿಸ್ಲಿಕ್ಕೆ ಬರ್ಲಿಕ್ಕತ್ತಾರೆ. ಈಗ ಕ್ರೀಡಾಕೂಟವನ್ನು ನಾವು ಒಂದು ಹುಮ್ಮಸ್ಸಿನಿಂದ ನಾವು ಆಯೋಜನೆ ಮಾಡಿ ಕ್ರೀಡೆಗಳು ವೈಯಕ್ತಿಕ ಕ್ರೀಡೆ, ಗುಂಪು ಕ್ರೀಡೆ, ಗ್ರೂಪ್ ಆಟಗಳು. ವೈಯಕ್ತಿಕ ಕ್ರೀಡೆಯಲ್ಲಿ ರನ್ನಿಂಗ್ ಆಗಿರ್ಬೋದು, ಜಂಪಿಂಗು ಮತ್ತು ಫ್ರಾಕ್ ಜಂಪು, ಸಣ್ಣ ಮಕ್ಕಳಿಗೆ ಬುಕ್ ಬ್ಯಾಲೆನ್ಸು, ಅಂದರೆ ನರ್ಸರಿಯಿಂದ ಹಿಡಿದು 7ನೇ ತರಗತಿಯವರೆಗೆ ಎಲ್ಲ ಮಕ್ಕಳಿಗೂ ವರ್ಗವಾದ ನಾವು ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ವಿಭಾಗಗಳನ್ನು ಮಾಡಿ ಅವರಿಗೆ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತೀವಿ. ಅಥ್ಲೆಟಿಕ್ಸ್ ವೈಯಕ್ತಿಕ ಆಟಗಳು ಮತ್ತು ಗುಂಪು ಆಟಗಳು ಖೋ ಖೋ, ಕಬಡ್ಡಿ, ಕ್ರಿಕೆಟ್ ಇವುಗಳನ್ನು ನಾವು ಆಯೋಜನೆ ಮಾಡ್ತೀವಿ. ಹೌದೌದು, ಅವರಿಗೆ ನಾವು ಮೆಡಲ್ಗಳನ್ನು ಕೊಡ್ತೀವಿ ಮತ್ತು ಗುಂಪು ಆಟಗಳಿಗೆ ಟ್ರೋಫಿ ಅವ ಮತ್ತು ಉತ್ತಮ ಪಥಸಂಚಲನ ಮಾಡಿದ ಮಕ್ಕಳಿಗೂ ಸಹ ನಾವು ಟ್ರೋಫಿ ಇಟ್ಟಿದ್ದೇವೆ. ಅವುಗಳ ಕಪ್ಗಳನ್ನು ನೀಡ್ತೀವಿ. ನಂತರ ಚಾಂಪಿಯನ್ ಆರಿಸ್ಬಿಟ್ಟು ಆ ಚಾಂಪಿಯನ್ ಸರ್ಟಿಫಿಕೇಟ್ ಕೊಟ್ಟು ಮಕ್ಕಳಿಗೆ ನಾವು ಹುಮ್ಮಸ್ಸನ್ನು ಮತ್ತು ಸಂತೋಷವನ್ನು ಪಡಿಸ್ತೀವಿ. ಬಹಳ ಅಂದರೆ ಬಹಳ ಅವಶ್ಯಕತೆ ಇದೆ. ಕಾರಣ ಒಂದು ಮಗುವಿನ ಮನಸ್ಸು ಸದೃಢ ಆಗಬೇಕು, ಹುಮ್ಮಸ್ಸಾಗಬೇಕು. ನಂತರ ಆ ಮಗುವಿಗೆ ತಾನೇ ಪಾಠ ಅರಿಗಿಸ್ಕೊಳ್ಳಿಕ್ಕೆ ಅಥವಾ ಗ್ರಹಣ ಶಕ್ತಿ ಮಾಡಲಿಕ್ಕೆ ಸಹಜವಾಗಿಯೇ ಬಂದುಬಿಡ್ತದೆ. ಯಾಕಂದರೆ ವರ್ಗ ಕೋಣೆಯಲ್ಲಿ ಶಿಕ್ಷಣ ಪರಿಣಾಮಕಾರಿ ಆಗಬೇಕಂದ್ರೆ ಕ್ರೀಡೆ ಅತಿ ಮುಖ್ಯ. ಅದರಲ್ಲಿ ಆತ ಮಗುವಿನ ಮನಸ್ಸು ಒಂದು ಪಕ್ವತೆಗೊಳ್ತದೆ. ಸೋಲು ಗೆಲುವನ್ನು ಒಂದು ಯಾವುದು ರೀತಿ ಸ್ವೀಕಾರ ಮಾಡಬೇಕು, ಅದಕ್ಕೆ ತನ್ನ ಮನಸ್ಸಿನ ಒಂದು ನಿರ್ಧಾರವನ್ನು ಅಥವಾ ಮನಸ್ಸಿನ ಮಟ್ಟವನ್ನು ಹೇಗೆ ಗಟ್ಟಿಗೊಳಿಸ್ಕೋಬೇಕು ಅನ್ನೋದು ಸಣ್ಣ ಮಗು ಇದ್ದಾಗಿಂದಲೇ ನಾವು ಬಿಟ್ಟರೆ ಆ ಮಗು ತಾನೇ ತನ್ನ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊತದೆ. ನಂತರ ಅಧ್ಯಯನ ಮಾಡಲಿಕ್ಕೆ, ಅಭ್ಯಾಸ ಮಾಡಲಿಕ್ಕೆ ತಾನು ಬಹಳ ಒಂದು ಪ್ರಬುದ್ಧತೆಯನ್ನು ಪಡೀತದೆ ಅಂಥೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಮಕ್ಕಳ ಬಗ್ಗೆ ಭಾಳ ಉತ್ಸಾಹದಿಂದ ಆಡ್ತಾರೆ. ಮತ್ತು ಅನೇಕ ನಮ್ಮ ಸರ್ಕಾರಿ ಸ್ಪರ್ಧೆಗಳಲ್ಲಿ, ಬಾಹ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ. ಯೋಗ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ಅವೆಲ್ಲ ತಂಡ ಭಾಗವಹಿಸಿ ಬಹುಮಾನಗಳನ್ನು ತೆಗೆದುಕೊಂಡು ಬಂದ್ದಾರೆ. ಇಲ್ಲಿ ಕಲಿತ ಮಕ್ಕಳು ಅನೇಕ ಒಂದು ಕ್ರೀಡೆಯಲ್ಲಿಯೂ ಸಾಧನೆ ಮಾಡಿ ಅದೇ ರೀತಿಯ ಸಾಧನೆಯ ಮಗುವೇ ಇಂದು ನಮ್ಮ ಮುಖ್ಯ ಅತಿಥಿ ಅಂತ ಭಾಳ ಹೆಮ್ಮೆಯಿಂದ ಹೇಳಬಯಸ್ತೀನಿ. ಅಂತಹ ಒಂದು ಮಕ್ಕಳನ್ನು ನಾವು ಕೊಡುವಲ್ಲಿ ನಮ್ಮ ಕ್ರೀಡೆಯ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಕ್ಕಂಥ
ನಮ್ಮದು ಪ್ರಯತ್ನ ಮತ್ತು ಶ್ರಮಕ್ಕೆ ಸಾರ್ಥಕತೆ ಆಗಿದೆ ಅಂತೇಳಿ ನನಗೆ ಆನಂದ ಅನ್ನಿಸ್ತದೆ. ತಮ್ಮ ಹೆಸರು ಮೇಡಮ್? ನಿಮ್ಮ ಹೆಸರು? ರಾಧಿಕಾ ರಾಘವೇಂದ್ರ ನಾಯ್ಕ್ ಅಂತೇಳಿ, ನಾನು NS ಪೈ ಶಾಲೆಯ ಮುಖ್ಯೋಪಾಧ್ಯಾಯಿನಿ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಂತಂದರೆ ಅಭ್ಯಾಸದ ಜೊತೆಗೆ ಕ್ರೀಡೆಯು ಅಷ್ಟೇ ಮಹತ್ವದ್ದಾಗಿದೆ. ಇದರಿಂದ ಅವನಿಗೆ ಸ್ಪರ್ಧಾತ್ಮಕ ಭಾವನೆ ಬೆಳೆಯುತ್ತದೆ. ಸ್ಪರ್ಧಾತ್ಮಕ ಭಾವನೆ ಬೆಳೆಯುವುದರಿಂದ ಅವನು ಸೋಲು ಗೆಲುವು ಎರಡನ್ನೂ ಸಮನಾಗಿ ನೋಡಿಕೊಳ್ಳುವ ಮನಸ್ಥಿತಿ ಬೆಳೆಯುತ್ತದೆ. ಇದು ಅವನ ಜೀವನದಲ್ಲಿಯೂ ಬಹಳ ಉಪಯುಕ್ತವಾಗಿರುತ್ತದೆ. I was an athlete and it was a dream for me to come back as a senior. ನಾನು ಅವಾಗ ಅಂದ್ಕೊಂಡಿದ್ದೆ and that has happened ಈಗ. So I'm so proud, I'm so happy. ನನಗೆ ಅವ್ರು ಕರ್ದಾರ, ನಾನು ರಿಕಗ್ನೈಸ್ ಮಾಡ್ಯಾರ. ಯಾವ ಬ್ಯಾಚಲ್ಲಿ ಇದ್ದೀರಿ ನೀವು? ಯಾವ ಬ್ಯಾಚಲ್ಲಿ ಇದ್ದೀರಾ? 2008 ಹೋಗ್ತಿದ್ರಿ. ಬಟ್ ಫಾರ್ 12 ವರ್ಷ ಇದೇ ಸ್ಕೂಲ್ನಾಗ ಇದ್ದೆ ರೀ. 12 ಫ್ರಮ್ ನನ್ನ LKG ಇಂದ ಹಿಡಿದು 10th ಸ್ಟ್ಯಾಂಡರ್ಡ್ವರೆಗೂ ಆಲ್ ಟೀಚರ್ಸ್ ಸೇಮ್ ಸ್ಕೂಲ್, ಇದೇ ಸ್ಕೂಲಾಗೆ ಕಲ್ತಿದ್ರಿ. ಸೊ ನಾನು ಅವಾಗಿಂದನೂ ಸ್ಪೋರ್ಟ್ಸಲ್ಲಿ ಇದ್ದೆ ಸ್ಕೂಲ್ ಒಳಗೆ ಇದ್ದಾಗ ಕೂಡ. ಬಟ್ ಈಗ ಮೌಂಟೇನಿಯರಿಂಗ್ ಅಂದರೆ ಪರ್ವತಾರೋಹಣ ಶುರು ಆಗಿದ್ದು ಭಾಳ ಲೇಟಾಗಿ. ಐ ವಾಸ್ 20 ವರ್ಷದಲ್ಲಿದ್ದಾಗಿಂದ ನಾನು ಕ್ಲೈಂಬಿಂಗ್ ಶುರು ಮಾಡಿದೆ. ಏನು ಸಾಧನೆ ಏನು ಮಾಡಿದ್ರಿ ಸರ್? ಸರ್ ನಾನು ಪರ್ವತಾರೋಹಿ ಸರ್, ಕರ್ನಾಟಕದ ಮೌಂಟೇನಿಯರ್. ನಾನು 12 ವರ್ಷಗಳಿಂದ ಹಿಮಾಲಯ ಕ್ಲೈಂಬ್ ಮಾಡ್ಕೋತಾ ಇದ್ದೀನಿ. ಸೊ ರೀಸೆಂಟ್ ಅಂದರೆ ನಾನು 23,000 ಫೀಟ್, ಒಂದು 23,000 ಅಡಿ ಇರೋ ಒಂದು ಮೌಂಟ್ ಸದೋಪಂತ್ಗೆ ಹೋಗಿ ಕ್ಲೈಂಬ್ ಮಾಡಿ ಬಂದಿದ್ದೀನಿ. ಪ್ರತಿ ವರ್ಷವೂ ನಾವು ಒಂದೊಂದು ಪೀಕ್ ಮಾಡ್ತಾ ಇದ್ದೀವಿ. ಸೊ ಗ್ರ್ಯಾಜುವಲಿ ಮುಂದಿನ ವರ್ಷ ಮೌಂಟ್ ಎವರೆಸ್ಟ್ ಕ್ಲೈಂಬ್ ಮಾಡೋದು ನಮ್ಮ ಪ್ರಿಪ್ರೇಷನ್ ನಡೆದೋದು. ಅದೇ ರೀ, ಅವ್ರಿಗೆ ಆಪ್ಷನ್ಸ್ ಭಾಳ ಅದ ರೀ. ಅವ್ರು ರಿಸ್ಟ್ರಿಕ್ಟ್ ಮಾಡ್ಕೋಬಾರ್ದು. ನಾವು ಇದನ್ನು ಮಾಡಿದ್ರೆ ಇದೇ ನಮ್ಮ ಲಿಮಿಟೇಷನ್ಸ್ ಅನ್ಕೊಂಡ್ಬಿಡ್ತಾರೆ ಕೆಲವೊಬ್ರು, ಎಸ್ಪೆಷಲಿ ಹೂ ಬಿಲಾಂಗ್ಸ್ ಟು ಕನ್ನಡ ಮೀಡಿಯಮ್ ಆ್ಯಂಡ್ ರೂರಲ್ ಏರಿಯಾಸ್ ಅಂತವ್ರೆಲ್ಲ. ನಾವು ಗ್ರಾಜುಯೇಷನ್ ಮಾಡಲಿಲ್ಲ ಅಂದ್ರೆ ಜೀವನ ಇಲ್ಲ ಅನ್ಕೊಳ್ಳೋ ಒಂದು ಪರಿಸ್ಥಿತಿ ಒಳಗೆ. ಐ ನಾಟ್ ಅ ಗ್ರಾಜುಯೇಟ್, ನಾನು ಇನ್ನೂ ಗ್ರಾಜುಯೇಷನ್ ಮಾಡಿಲ್ಲ ರೀ. ನಾನು 10th ಮುಗಿಸಿ ಐ ಡಿಡ್ ಮೈ ಡಿಪ್ಲೊಮಾ. ಅದಾದ್ಮೇಲೆ ನಾ ಮೌಂಟೇನಿಯರಿಂಗ್ ಮಾಡ್ಲಿಕ್ಕೆ ರೀ. ಅಂದರೆ ಐ ಆಲ್ಸೋ ವರ್ಕ್ ವಿತ್ ಸಮ್ NGOs, ಹ್ಯಾಂಡಿಕ್ರಾಫ್ಟ್ಸ್ ಅದೆಲ್ಲ ಮಾಡ್ತೀವಿ. ಸೊ ಅವ್ರಿಗೆ ಅದು ಲಿಮಿಟೇಷನ್ಸ್ ಇರಬಾರ್ದು ಕಿ ನಮ್ದು ಇದಾಗಿಲ್ಲ ಅಂದ್ರೆ ಮುಂದೆ ಏನೂ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ ಲೈಫ್ನಾಗ ಅಂತೇಳಿ. ನೀವು ಕಲಿತಂಥ ಈ ಶಾಲೆಯ ಬಗ್ಗೆ ನಿಮಗೆ ತುಂಬ ಹೆಮ್ಮೆ ಇದೆ ಅಂತೀರಾ? ಅಫ್ಕೋರ್ಸ್ ರೀ, ಅಫ್ಕೋರ್ಸ್. ನಾವು ಎಲ್ಲಿ ಹೋದ್ರೂ ಅವಾಗಿಂದ ಒನ್ ಆಫ್ ದ ಓಲ್ಡೆಸ್ಟ್ ಸ್ಕೂಲ್ ಇನ್ ದ ಸಿಟಿ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್. ಇಲ್ಲಿ ಹುಡುಗರು, ಇಲ್ಲಿ ಕಲಿತಂಥ ಹುಡುಗರು ಮುಂದೆ ನಿಮ್ಮಂಗೆ ದೊಡ್ಡ ಸಾಧನೆ ಮಾಡಲಿ ಅಂತ ಅವರಿಗೆ ಶುಭ ಕೋರ್ತೀರಾ? ಸರ್, ಆಲ್ ದ ಬೆಸ್ಟ್ ಟು ದೆಮ್. ಅವರೆಲ್ಲರಿಗೂ ನನ್ನ ಶುಭಾಶಯ ಇರಲಿ. ಅವರು ಮುಂದೆ ಎಲ್ಲ ಕ್ಷೇತ್ರದಲ್ಲೂ ಬೆಳೀಲಿ ಅನ್ನೋದು ನನ್ನ ಇಚ್ಛೆ. ತಮ್ಮ ಪರಿಚಯ ಸರ್? ನನ್ನ ಹೆಸರು ಅಕ್ಷಯ್ ದೇಶಪಾಂಡೆ.